ಇನ್ನು ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಆಚರಿಸುವವರಿಗೆ ಇಲ್ಲಿ ಎಚ್ಚರಿಕೆ. ಪೂಜೆ ಮಾಡಿ, ಆದರೆ ಆಡಂಬರದ ತೋರಿಕೆ ಬೇಡ. ಇದು ಕಮಿಷನರ್ ದಯಾನಂದ್ ಅವರು ಜನರಿಗೆ ಕೊಡ್ತಾ ಇರುವಂತಹ ಕಿವಿಮಾತು. ನಿಮ್ಮ ಮನೆ ದೇವಿಯ ಅಲಂಕಾರ ಮನೆಯಲ್ಲೇ ಇರಲಿ, ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವಿಜೃಂಭಣೆಯ ತೋರಿಕೆ ಮಾಡೋದು ಬೇಡ. ಯಾಕಂದ್ರೆ ನಿಮ್ಮ ಸ್ಟೇಟಸ್ನಿಂದಲೇ, ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ರೆ ನೀವು ಈ ರೀತಿಯ ಅಲಂಕಾರ, ಈ ರೀತಿಯಾದಂತಹ ಬಂಗಾರಗಳನ್ನ ಹಾಕಿದಿರಿ ಅಂತ, ಆ ಸ್ಟೇಟಸ್ನಿಂದಲೇ ಕಳ್ಳರಿಗೆ ದಾರಿ ಆಗ್ಬಿಡುತ್ತೆ. ಕಳ್ಳರಿಗೆ ದಾರಿ ಮಾಡಿಕೊಡ್ಬೇಡಿ. ಸಣ್ಣ ಕಿಂಡಿ ಇದ್ರೂ ಕಳ್ಳರಿಗೆ ದಾರಿ ಆಗ್ಬಹುದು. ಕಿಟಕಿ ಬಾಗಿಲು ಭದ್ರ ಆಗಿದೆ ಅಂತ ಕಮಿಷನರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಳ್ಳತನಕ್ಕೆ ಆಸ್ಪದ ಕೊಡದಂತೆ ಎಚ್ಚರಿಕೆ ವಹಿಸಿ ಎಂದಿದ್ದಾರೆ ದಯಾನಂದ್. ಸಾರ್ವಜನಿಕರಲ್ಲಿ ಒಂದು ಮನವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಎಲ್ಲ ಕುಟುಂಬದವರು, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಈ ತಮ್ಮಲ್ಲಿರ್ತಕ್ಕಂಥ ಚಿನ್ನಾಭರಣಗಳ ಒಂದು ಪೂಜೆ ಪುನಸ್ಕಾರ ಅವುಗಳನ್ನೆಲ್ಲ ಇವತ್ತು ಮಾಡ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಅವುಗಳ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಯಾಕೆಂದರೆ ಹೊರಗಡೆ ನಾವು ಈಗ ಡಿಸ್ಪ್ಲೇ ಮಾಡಿರೋ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.